ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಜೀವನ ಒಂದು ರೀತಿಯ ಕಳ್ಳೆಪುರಿ ಉಂಡೆ ಥರ ಮಕ್ಕಳೇ. ನಮಗೇ ಗೊತ್ತಿಲ್ಲದೆಯೇ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಈ ಸಂತೆಗಳಿಗೆ ಕರ್ಕೊಂಡು ಹೋಗೋರು, ಜಾತ್ರೆಗಳಿಗೆ ಕರ್ಕೊಂಡು ಹೋಗೋರು. ಅಲ್ಲಿ ಇಷ್ಟಿಷ್ಟುದ್ದದ್ದು ಈ ಒಂದು ಕಳ್ಳೆಪುರಿ ಉಂಡೆ, ಸಿಹಿ ಒಂಥರ ಬೆಲ್ಲದ ಪಾಕದಲ್ಲಿ ಆ ಕಡಲೆಪುರಿ ಉಂಡೆ ಮಾಡಿರ್ತಾರೆ. ಅದು ನೋಡೋಕೆ ಒಂದು ಅಂದ, ಇಷ್ಟಿಷ್ಟಪ್ಪ ಇರುತ್ತೆ. ಕಷ್ಟ ತಿಂತ ಅಪ್ಪನ ಕೈ ಹಿಡ್ಕೊಳ್ತಾ ಅಮ್ಮನ ಕೈ ಹಿಡ್ಕೊಳ್ತಾ ನಾವೊಂದು ಆನಂದ ಲೋಕ. ಅದೊಂದು ಕೊಡಿಸ್ಬಿಟ್ರೆ ಸಾಕು, ನಮ್ಗೆ ಇನ್ನೇನು ಗಮನ ಇಲ್ಲ, ಇಷ್ಟಪ್ಪ ಇರೋದು. ಅದು ಆ ಕಾಲಕ್ಕೆ ಒಂದು 3 ಪೈಸಾ 5 ಪೈಸಾ 10 ಪೈಸಾ ನೋಡಿದ್ದೇನೆ ನಾನು. 3 ಪೈಸಾನು ನೋಡಿದ್ದೇನೆ, 5 ಪೈಸಾ ನೋಡಿದ್ದೇನೆ, 1 ಪೈಸಾ ನೋಡಿದ್ದೇನೆ. ಅದು ನಮ್ಮ ಅಜ್ಜನ ಕಾಲದ್ದು ಏನೇನೂ ನೋಡಿದ್ದೇನೆ ನಾನು. ಅದೃಷ್ಟ ನಾವು ಪಡೆದವ್ರು. ಈ ಸಂತೆಗೆ ಹೋದಾಗ, ಜಾತ್ರೆಗೆ ಹೋದಾಗ ಅಲ್ಲಿ ಪಿಪಿಗಳಂತೆ, ಆಟದ ಸಾಮಾನುಗಳು, ಇನ್ನೊಂದು ಅಂತ ಹೇಳ್ಬಿಟ್ಟು ತುಂಬಾ ಇರೋದು. ಮೆಲ್ಲಗೆ ನಮ್ಮ ಹಿರಿಯರು ಜೀವನ ಅನ್ನೋದು ಈ ಕಡಲೆಪುರಿಯ ಉಂಡೆ ತರ. ಕರೆಕ್ಟಾಗಿ ಕರ್ಕೊಂಡು ಹೋಗಿ ಅದನ್ನ ಮೆಲ್ಲಗೆ ನಿಲ್ಸೋರು. ಅದು ನೋಡಿದ್ದು ಅಂತ ಹೇಳ್ಬಿಟ್ಟು ಹಾಗೆ ಆ ಉಂಡೆ ಕಚ್ಕೊಂಡು ಅವ್ರ ಮೆಲ್ಲಗೆ ಅವ್ರಿಗೇನು ಬೇಕೋ ಸಂತೆನಲ್ಲಿ ನಮ್ಮನ್ನ ಸುತ್ತಾಡಿಸ್ತಾ, ಇಲ್ಲ ಇಲ್ಲಿ ಕುತ್ಕೊಳ್ಳೋ, ಇಲ್ಲ ಬರ್ತೀವಿ ಎಲ್ಲಾದ್ರೂ ಹೋಗ್ಬಿಟ್ಟು ಅಂತ ದೊಡ್ಡವ್ನು ಇನ್ನೊಬ್ಬನ ಜೊತೆಲಿ ಮಾಡಿಬಿಟ್ಟು ಕುಂದರ್ಸ್ಬಿಟ್ಟು ಅವ್ರಿಗೆ ಏನೇನು ಬೇಕೋ ಸಂತೆನಲ್ಲಿ ಜಾತ್ರೆನಲ್ಲಿ ಎಲ್ಲ ಐಟಮ್ ತಗೊಂಡು ಬಂದು ನಮ್ಮನ್ನ ಕರ್ಕೊಂಡು ಬರೋರು. ಒಂದು 5 ಪೈಸಾ 10 ಪೈಸಾನಲ್ಲಿ ಮುಗಿದೋಗೋದು. ಇವತ್ತೊಂದು 10-20 ರೂಪಾಯಿ ಕೊಡಬೇಕು ಆ ಕಡಲೆಪುರಿ ಉಂಡೆಗೆ. ಇಷ್ಟು ದಪ್ಪ ಮಾಡ್ತಾರೆ. ನಮ್ಮಗಳ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ, ಇಲ್ಲ ವಿಶೇಷವಾಗಿ ಲಕ್ಷ್ಮೀ ಪೂಜೆಗಳಿಗೆ, ವೈದಿಕ ಪೂಜೆಗಳಿಗೆ ನೈವೇದ್ಯಗಳಾಗಿ ಅದನ್ನ ಕಡಲೆಪುರಿ ಉಂಡೆ, ಕರ್ಜಿಕಾಯಿ, ನಿಪ್ಪಟ್ಟು, ಇನ್ನೂ ಏನೇನೋ ಇಡ್ತೇವೆ. ಒಬ್ಬಟ್ಟು, ಹೋಳಿಗೆ, ನಿಮ್ಮೂರಲ್ಲಿ ಹೋಳಿಗೆ, ನಮ್ಮೂರಲ್ಲಿ ಒಬ್ಬಟ್ಟು, ಈ ರೀತಿದೆಲ್ಲ ದೇವ್ರ ಮುಂದ್ಗಡೆ ಇಡ್ತಕ್ಕಂಥ ಒಂದು ಪ್ರಭಾವ. ಇದರ ಅರ್ಥ ನಮಗೆ ಗೊತ್ತೇ ಆಗಲಿಲ್ಲ, ನಿಜವಾಗಲೂ ಈಗೀಗ ಅರ್ಥ ಆಗ್ತದೆ. ಜೀವನ ಸಂತೆಯಲ್ಲಿನ ಒಂದು ಕಡಲೆಪುರಿ ಉಂಡೆ, ಆ ಒಂದು ಮಾಯೆಗೆ ನಾವು ಸಿಕ್ಕಾಕೋತೀವಿ. ನೋಡಿ, ನೀವು ಯಾವತ್ತಾದ್ರೂ ಈ ಕೋತಿಗಳನ್ನ ಹಿಡ್ದಿರೋದು ನೋಡಿದೀರಾ? ಕೋತಿಗಳನ್ನ ಹಿಡ್ಕೊಂಡು ಬಂದು ಅದಕ್ಕೆ ಬೆಲ್ಟ್ ಹಾಕ್ಬಿಟ್ಟು ಆಡಿಸ್ತಿರ್ತಾರೆ, ಅದನ್ನ ಪಳಗ್ಸಿರ್ತಾರೆ. ಸುಲಭಕ್ಕೆ ಸಿಕ್ಕಾಕೊಳ್ಳಲ್ಲ. ಕೋತಿಗಳನ್ನ ಹಿಡಿಯುವುದು ತುಂಬಾ ಜಾಣತನದ ಕೆಲಸ. ಅಷ್ಟದ್ದು ತುಂಬಾ ಸುಲಭಕ್ಕೆ ಹಿಡಿತಾರೆ. ತುಂಬಾ ಎಕ್ಸ್ಪರ್ಟ್ಸು ತುಂಬಾ ಚೆನ್ನಾಗಿ ಹಿಡ್ದು ಹಾಕೋತಾರೆ, ಕ್ಯಾಚ್ ಮಾಡಾಕೋತಾರೆ. ನಾವೆಲ್ಲ ಹಂಗೆ ಕೋತಿ ತರ ಸಿಕ್ಕಾಕೋಬಿಡುತ್ತೆ. ನೋಡಿ, ಅವರೊಂದು ಪಾತ್ರೆ ತಯಾರಿಸ್ತಾರೆ, ವೆಯ್ಟ್ ಪಾತ್ರೆ. ಮೂತಿ ಬಂದು ಒಂದು ಕೈ ಬಿಡೋ ಅಷ್ಟು ಮಾತ್ರ ಇಟ್ಟಿರ್ತಾರೆ. ಒಂದು ಕೈ ಮಾತ್ರ ಅದು ಕಾಣಿಸೋ ತರ ಪಾತ್ರೆ. ಅದ್ರ ಒಳಗಡೆ ಈ ಒಂದು ಉಂಡೆ ಇಡ್ತಾರೆ. ಕಡಲೆಪುರಿ ಉಂಡೆ, ಬಾಳೆಹಣ್ಣು, ಇನ್ನು ತಿನ್ನೋ ಪದಾರ್ಥಗಳು, ಈ ಚಿಕ್ಕಿ ಇದೆಲ್ಲ ಇಟ್ಟಿರ್ತಾರೆ. ಸರಿ, ದೊಡ್ಡ ಚಿಕ್ಕಿನೇ ಇಟ್ಟಿರ್ತಾರೆ, ದೊಡ್ಡ ತಂಬಿಟ್ಟು ಉಂಡಿಗೆ ಎಲ್ಲ ಇಟ್ಟಿರ್ತಾರೆ. ಏನಂದ್ರೆ ಪಾತ್ರೆ ಒಬ್ಬರು ಎತ್ತಲಿಕ್ಕೆ ಆಗೋಲ್ಲ. ಅದೊಂದು 5-10 kg ಇರೋ ತರ ಮಾಡ್ತಾರೆ, ಇಟ್ಬಿಡ್ತಾರೆ. ಒಂದು ಮರದ ಹತ್ರ ಈ ಕೋತಿಗಳು ಆಡ್ತಾ ಬಾಡ್ತಾ ಓಡಾಡ್ತಾ ಇರೋ ಜಾಗ ನೋಡ್ಬಿಟ್ಟು ಇಟ್ಬಿಟ್ಟು ಮರ ಹತ್ಕೊಂಡು ಕಾಯ್ತಾರೆ, ಬರ್ಲಿ ಇದು ಮಾಡೋಣ ಅಂತ. ಬರ್ತದೆ ಕೋತಿ, ಹಿಂಗೆ ನೋಡುತ್ತೆ. ಆಹಾ, ಅದರ ಮೂಗು, ಸ್ಮೆಲ್ಲು, ಘಮ, ಅಬ್ಬೋ ನೋಡುತ್ತೆ. ಪಾತ್ರೆ ಸುತ್ತ ಇನ್ನೇನಾದ್ರೂ ಇದೆಯಾ, ನೆಂಗಾದ್ರೂ ಇದೆಯಾ, ಇನ್ನು ಯಾವ ತರ ಅನ್ನೋ ಒಂದು ಆಲೋಚನೆಯ ದಾಟಿಯಲ್ಲಿ ನೋಡುತ್ತೆ. ಲಬಕ್ಕಂತ ಆ ಪಾತ್ರೆಯ ಮೂತಿ ಒಳಗಡೆ ಕೈ ಬಿಡುತ್ತೆ. ಕೆಲವು ಕೋತಿಗಳಂತೂ ತಲೆನೇ ಬಿಟ್ಬಿಡ್ತವೆ. ಸ್ವಲ್ಪ ಬುದ್ಧಿವಂತ ಕೋತಿಗಳು ಇರ್ತವೆ, ನಂತರ ಕೋತಿಗಳು ಇರ್ತವೆ. ಸ್ವಲ್ಪ ಕೈ ಹಾಕೋ ಅಭ್ಯಾಸ, ರೋಸಕ್ಕಂತ ಕೈ ಹಾಕು. ಉಂಡೆನ ಇಟ್ಕೊಂತು ಆನಂದ ಬ್ರಹ್ಮಾನಂದ ಸಿಗ್ಬಿಡ್ತು ಕಣ ಅಂತ.
ಎತ್ತಿ ಹೊರಗಡೆ ಕೈ ಎಳಿಲಿಕ್ಕೆ ಹೋದ್ರೆ ಬರೋಲ್ಲ. ಉಂಡೆ ಇಷ್ಟು ದಪ್ಪ ಇದೆ, ತೂತು ಇಷ್ಟು ಚಿಕ್ಕ ತೂತಿದೆ, ಉಂಡೆಗೆ ಹಾಕಿಬಿಟ್ಟು ಎಳೆಯುತ್ತೆ. ಕಾಲ ಕೆಳಿಯುತ್ತೆ, ತಲೆ ಚಚ್ಚುತ್ತೆ, ಒದಿಯುತ್ತೆ. ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಏನ್ ಮಾಡಿದ್ರು ಕೈ ಬರ್ತಿಲ್ಲ, ಏನು ಮಾಡಿದ್ರು ಬರ್ತಿಲ್ಲ. ಸರಿ, ಸ್ವಲ್ಪ ಸುಧಾರಿಸ್ಕೊಳ್ಳುತ್ತೆ. ನೋಡ್ದಲ್ಲೇ ಇರ್ತಾರೆ, ಯಾಕಂದ್ರೆ ಅದು ಸುಸ್ತಾಗ್ಬೇಕು. ಅದ್ರ ಹತ್ರ ಹೋದ್ರೆ ಕಚ್ಚಿಬಿಡುತ್ತೆ, ಅಟ್ಯಾಕ್ ಮಾಡಿಬಿಡುತ್ತೆ. ಅದು ಸುಸ್ತಾಗಿ ಬಿದ್ದೋಗ್ಬಿಡ್ಬೇಕು. ನೋಡ್ತಲೇ ಇರ್ತಾರೆ, ಚಚ್ಕೊಳ್ಳುತ್ತೆ, ಒದಿಯುತ್ತೆ. ಕಡೆಗೆ ಒಂದು ಪ್ರಯತ್ನ ಮಾಡುತ್ತೆ, ನಾನಂತ ದೊಡ್ಡ ಕೋತಿ, ಪಾತ್ರೆನೇ ಎತ್ಕೊಂಡು ಓಡೋಗ್ಬಿಡೋಣ ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ? ಅದು ಕದಲ್ತಿಲ್ಲ ಪಾತ್ರೆ. ಬರೋ ಶಕ್ತಿನೆಲ್ಲ ಹಾಕೊಂಡು ಇಳಿಯುತ್ತೆ. ಏನೊಂದು 10 ಮೀಟರ್ ಹೋಗಕ್ಕಾಗಲ್ಲ. ಬರೋ ಬಲ ಎಲ್ಲ ಹೊರಟೋಗ್ಬಿಡ್ತು. ಹಾಸ್ಕೊಂಡಿದೆ, ತಲೆ ಸುತ್ತಿದೆ, ಬಾಯಾರಿಕೆ, ಮೈಯೆಲ್ಲ ಬೆವರು. ಏನು ಮಾಡಿದ್ರು ಕೈ ಬರ್ತಿಲ್ಲ, ಪಾತ್ರೆ ತನ್ನ ಜೊತೆಗೆ ಬರ್ತಿಲ್ಲ. ಎತ್ಕೊಂಡು ಮರಾಗಿರ ಹತ್ತೋಣ ಅಂದ್ರೆ ಆಗ್ತಾನೆ ಇಲ್ಲ. ಆಗ ಬರ್ತಾರೆ, ಸುಸ್ತಾಗಿ ಬಿದ್ದಾಗ ಒಂದು ಏಟ್ ಹಾಕಿ ಕಟಾಕಿ ತಕೊಂಡು ಹೋಗ್ತಾರೆ. ನೀಟಾಗಿ ಬಿಡಿಸ್ತಾರೆ. ಹೆಂಗ್ ಬಿಡಿಸ್ತಾರೆ ಗೊತ್ತಾ? ಸಿಂಪಲ್. ಅಷ್ಟು ಹೊತ್ತು ಕೋತಿ ತನಗೇ ಗೊತ್ತಿಲ್ಲದೆಯೇ ಆ ಕಡಲೆ ಉಂಡೆನ ಹಿಡ್ಕೊಂಡಿರುತ್ತೆ. ಇಷ್ಟಪ್ಪ, ಮೂತಿಯಿಂದ ಬರಲ್ಲ. ಅದಕ್ಕೆ ಯೋಚನೆ ಇಲ್ಲ. ಆ ಉಂಡೆ ಬಿಟ್ಬಿಟ್ರೆ ಕೈ ಈಸಿಯಾಗಿ ಹೊರಗಡೆ ಬರುತ್ತೆ. ಕೈ ಒಳಗಡೆ ಹೋಗಿದೆ ಅಲ್ವಾ, ತೆಗಿಬೋದಲ್ವಾ? ಉಂಡೆ ಹಿಡ್ಕೊಬಿಟ್ಟಿದೆ ಅದು. ಅದಕ್ಕೆ ಆ ಪ್ರಜ್ಞೆ ಇಲ್ಲ, ಬರೋಲ್ಲ, ಕೈ ಹೊರಗಡೆ ಬರೋಲ್ಲ. ಇದನ್ನು ಬಿಟ್ರೆ ನಾನು ತಪ್ಪಿಸ್ಕೋಬಹುದು. ಇದನ್ನು ಬಿಟ್ಬಿಟ್ರೆ ಈ ಭಾರದಿಂದ ಆ ಒಂದು ಸಿಹಿಯ ಆಕರ್ಷಣೆ, ಆ ಉಂಡೆಯ ಆಕರ್ಷಣೆ, ಆ ಅಂದದ ಆಕರ್ಷಣೆ, ಆ ಚಂದದ ಆಕರ್ಷಣೆ, ಹೆಸರಿನ ಆಕರ್ಷಣೆ, ಅಧಿಕಾರದ ಆಕರ್ಷಣೆ, ದುಡ್ಡಿನ ಆಕರ್ಷಣೆ, ಯಾವುದೋ ಒಂದು ಅಮಲಿನ ಆಕರ್ಷಣೆ, ಗರ್ವದ ಆಕರ್ಷಣೆ, ನಾವೆಲ್ಲರೂ ಆ ಉಂಡೆಯನ್ನ ಹಿಡ್ಕೊಬಿಟ್ಟಿದ್ದೇವೆ. ನಾವಾಗಿ ಹೋಗಿ ಕೈ ಹಾಕಿರೋದು, ನಾವಾಗಿ ಹೋಗಿ. ತುಂಬಾ ಜನ ಹೇಳ್ತಿರ್ತಾರೆ, ಗುರುಗಳೇ ಹಿಂಗಾಗ್ಬಿಡ್ತು, ಗುರುಗಳೇ ಮದುವೆ ಅಂತಿದ್ವಿ, ಮದುವೆ ಯಾಕಪ್ಪ ಬೇಕು ಅನ್ಸ್ಬಿಟ್ಟಿದೆ ಕೆಲವರು. ತುಂಬಾ ಜನ, 10ರಲ್ಲಿ 9 ಜನ ಇವತ್ತು, 10ರಲ್ಲಿ 9 ಜನ ಇರಲಾರದೆ ಇರುವೆ ಬಿಟ್ಕೊಂಡಂತ ಕೈ ಬಿಟ್ಬಿಟ್ಟು ನೋಡಿ ಆ ಉಂಡೆನ ಇಟ್ಕೊಬಿಟ್ಟಿದ್ದೇವೆ ನಾವು. ಯಾವುದೋ ಒಂದು ಈ ಮಾಯೆಗೆ ಒಳಗಾಗಿ ಬಿಟ್ಟಿದ್ದೇವೆ, ಬಿಡಲ್ಲ ನಾವು, ಕಟಾಕೋಗ್ಬಿಟ್ಟಿದ್ದೇವೆ. ಅದನ್ನ ಬಿಟ್ಬಿಟ್ರೆ ನಮ್ಮ ಜೀವನ ಆನಂದ. ಮೂರ್ಖನಾದ ಮಗ ಬಿಡಲ್ಲ, ಗುರುಗಳೇ ನನ್ನ ಮಗ ಅವನು ಬದಲಾಗ್ತಾನೆ, ಬದಲಾಗಲ್ಲ, ಎಂದಿಗೂ ಬದಲಾಗೋಲ್ಲ. ಮೂರ್ಖನಾದ ಮಗ ಬದಲಾಗೋದಿಲ್ಲ. ಅನುಮಾನ ಪಡುವ ಗಂಡ ಇಲ್ಲ ಹೆಂಡತಿ ಬದಲಾಗೋಲ್ಲ ಮಕ್ಕಳೇ. ನೀವೆಷ್ಟೇ ಪೂಜೆ ಮಾಡಿ, ಇದಕ್ಕೆ ಎಂಥದ್ದೇ ಪೂಜೆ ಮಾಡಿ, ಇದು ಬದಲಾಗಲ್ಲ. ಬಿಟ್ಟು ಬಿಡಬೇಕು, ಬಿಡೋಲ್ಲ. ನಮ್ಮಮ್ಮ ಅಪ್ಪ ನನಗೆ ಸಪೋರ್ಟ್ ಮಾಡಲಿಲ್ಲ ಫಾರಿನ್ಗೆ ಹೋಗಿ ಓದಲಿಕ್ಕೆ. ನೀವು ಇಲ್ಲೇ ಮಾಡ್ಕೊಳ್ಳಿ, IIT IIM ಕ್ರ್ಯಾಕ್ ಮಾಡ್ಕೊಳ್ಳಿ, JEE ಕ್ರ್ಯಾಕ್ ಮಾಡ್ಕೊಳ್ಳಿ. ಸುಂದರ್ ಪಿಚೈ ಥರ ಕರ್ಕೊಂಡು ಹೋಗ್ಬಿಟ್ಟು ಗೂಗಲಲ್ಲಿ ದೊಡ್ಡ ಪೋಸ್ಟ್ ಕೊಡ್ತಾರೆ. ಸತ್ಯನಾದೆಲ್ಲ ಥರ ಮೈಕ್ರೋಸಾಫ್ಟ್ಗೆ ಚೀಫ್ ಮಾಡ್ತಾರೆ. ಮಾಡಿಪ್ಪ ನೀವು. ಇಲ್ಲ, ಅಲ್ಲೋದ್ರೇನೆ ಸಾಲ ಮಾಡಿ ಹೋಗ್ಬಿಟ್ಟು ಓದ್ಬಿಟ್ರೆ ನಮಗೇನೋ ಕೊಟ್ಬಿಡ್ತಾರೆ. ಇಂಡಿಯನ್ ಎಕಾನಮಿ, ಇಂಡಿಯನ್ ಎಜುಕೇಶನ್, ಇಂಡಿಯನ್ ಸಿಸ್ಟಮ್. 10th ಓದಿದ್ದಿಲ್ಲೇ, PUC ಓದಿದ್ದಿಲ್ಲೇ, ಯಾರ ಮಡ್ಲಲ್ಲಿ ಹುಟ್ಟಿದಿರಿ, ಯಾವ ಊರಲ್ಲಿ ಹುಟ್ಟಿದಿರಿ, ಅವೆಲ್ಲ ಇಲ್ಲ. ನಮ್ಮೂರನ್ನೇ, ನಮ್ಮ ಭಾಷೆನೇ, ನಮ್ಮ ಜನನೇ, ನಮ್ಮ ಕ್ಷೇತ್ರವನ್ನೇ ನಾವು ಬೈಯೋದ್ರಲ್ಲಿ ನಾವು ನಿಸ್ಸೀಮರು. ನೋಡ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀವಿ. ಏನ್ ಮಾಡೋದು? ಉಂಡೆನ ಹಿಡ್ಕೊಬಿಟ್ಟಿದ್ದೀವಿ ನಾವು. ಬಾಯಿತಾ ಇನ್ನೊಂದು ಅವಕಾಶ ಇದೆಯಾ? ಇನ್ನೊಂದು ಅವಕಾಶ ಬದುಕು ಏನ್ ಕೊಟ್ಟಿದೆ? ಇಲ್ಲ. ಈ ಉಂಡೆನೇ ಹಿಡ್ಕೊಂಡಿರೋದು ನಾವು. ಈ ಉಂಡೆಯನ್ನೇ ಇನ್ನೊಂದಷ್ಟು ಸ್ಕಿಲ್ಸ್ ಕಲ್ತ್ಕೊಳ್ಳೇ ಇಲ್ಲ. 15 ವರ್ಷ ಕೆಲಸ ಮಾಡಿದ್ದಾನೆ ಒಂದು ಸಂಸ್ಥೆನಲ್ಲಿ. ದಿಢೀರಂತ ಕರೀತಾರೆ, ಬಾಸ್ ನಿನ್ನ ಸೇವೆ, ಥ್ಯಾಂಕ್ ಯು ವೆರಿ ಮಚ್, ಟಾಟಾ ಬಾಯ್ ಬಾಯ್. ಹೊರಗಡೆ ಬರ್ತಾನೆ, ದಿಕ್ ತೋರಿಸ್ತಿಲ್ಲ. ಉಂಡೆನ ಹಿಡ್ಕೊಂಡು ಕೂತಿದ್ದ. ಅಲ್ಲಿ ಮಾಡೋವಾಗಲೇ ಇನ್ನೊಂದಷ್ಟು ಸ್ಕಿಲ್ ಸೆಟ್ಟು, ಇನ್ನೊಂದಷ್ಟು ಬೇರೆ ಅದಕ್ಕೆ ತಕ್ಕಂತ ಒಂದು
ಬೇಕಾದಂಥ ವಿದ್ಯೆ, ತಾಲೀಮು, ಸಿದ್ಧತೆ, ಬದ್ಧತೆ ಇಲ್ಲವೇ ಇಲ್ಲ. ತನ್ನ ಬೌಂಡ್ರಿ ದಾಟ್ಲೇ ಇಲ್ಲ. 2 ಲಕ್ಷ ಸಂಬಳ, ಕೈ ತುಂಬ ಬರ್ತಿದ್ದ, ಆನಂದವಾಗಿದ್ದ. ವಾವ್, ಕರೆದ್ರು ಟಾಟಾ ಬಾಯ್ ಬಾಯ್. ಹೊರಗಡೆ ಬಂದರೆ ಏನೇನೂ ಬರಲ್ಲ ಆತನಿಗೆ. IT ಅಂತ ಹೇಳ್ಕೊತಾನೆ ಒಬ್ಬ, ಕಣ್ಣೀರು ಇಡ್ತಾನೆ. ಗುರುಗಳೇ, 2 ಲಕ್ಷ ಯಾರು ಕೊಡ್ತಾರೆ ಈಗ? 20,000 ಸಂಬಳನೇ ಕೊಡ್ತಿಲ್ಲ. ಅದು ದೊಡ್ಡ ಇನ್ಫೋಸಿಸ್ ನೇರ ಹೇಳ್ತಾನೆ 20,000 ಸಂಬಳ ಕೊಡ್ತಿಲ್ಲ. TCS ಕೊಡ್ತಿಲ್ಲ. ಬೀಗ್ ಮರ್ಯಾದೆನೇ ಇಲ್ಲ ಈಗ, ಕೊಡೋದೇ ಇಲ್ಲ. ಉಂಡೆನ ಹಿಡ್ಕೊಬಿಟ್ಟಿದ್ರಿ. ಯಾರೋ ಹೇಳಿದ್ರು BTech. ನನ್ನ ಪಕ್ಕದಲ್ಲಿರೋ ಸ್ನೇಹಿತರುಗಳು ಇನ್ನೊಬ್ರು ಅದಕ್ಕೆ ತಕ್ಕದಾದಂಥ ಕೆಲಸಗಳ ಸೃಷ್ಟಿ ಆಗ್ತಿದೆಯವ, ಉದ್ಯೋಗಗಳು ಸೃಷ್ಟಿ ಆಗ್ತಿದಾವ. ನಾನು ಅದನ್ನ ಅಡಾಪ್ಟಬಿಲಿಟಿ ಏನು ಮಾಡ್ಕೊಂಡಿದ್ದಾನೆ ಇಲ್ಲ. ಐ ಆಮ್ ಗೋಯಿಂಗ್ ಟು ಡೂ ಬ್ರೇಕಪ್. ನಮ್ಮ ಕನ್ನಡದವ್ರಿಗೆ ಅದು ಈಗ ಬಂದ್ಬಿಟ್ಟಿದೆ. ಆಂಧ್ರದವ್ರಿಗೆ 15 ವರ್ಷದ ಹಿಂದ್ಗಡೆನೆ ಮೆಟ್ಕೊಂಡಿತ್ತು, 20 ವರ್ಷದ ಹಿಂದ್ಗಡೆನೆ. ನೀವು ನಂಬೋಲ್ಲ, 2012, 13, 14ರಲ್ಲಿ ನಾನು ಹೈದ್ರಾಬಾದಲ್ಲಿದ್ದಾಗಲೇ, ಚೆನ್ನೈಯಲ್ಲಿದ್ದಾಗಲೇ ನಾನು ಆಗಲೇ ಹೇಳಿದ್ದೆ, ಇನ್ನು IT ಬೂಮ್ ಇಲ್ಲ, ಮುಗಿದೋಯ್ತು ಅಂದರೆ ಕೇಳಲಿಲ್ಲ. ನಂಬರ್ 1 ಈ ಒಂದು ಇಂಜಿನಿಯರಿಂಗ್ ಕಾಲೇಜುಗಳು ಇರತಕ್ಕಂಥದ್ದು ಪ್ರಾಂತ್ಯಗಳು ಇವುಗಳೇ. ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಕಮ್ಮಿ ಇತ್ತು, ಇಲ್ಲೂ ಹಬ್ಬಿಸ್ಕೊಬಿಟ್ಟಿದ್ದಾರೆ. ಎಲ್ಲ ರೀತಿ ಕಾಲೇಜುಗಳು ಬಂದ್ಬಿಟ್ಟಿದ್ದಾವೆ. ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕೇಳಿದ್ರೆ ನೀವು ನಂಬೋಲ್ಲ, ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತಾನೆ. ಇಲ್ಲಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದೆ. ಹೆಸರು ಹೇಳೋಕೆ ಇಷ್ಟಲ್ಲ. ಅದರಲ್ಲಿರೋ ಪ್ಯಾನಲಲ್ಲಿರೋ ಹೆಡ್ಡುಗಳು ನೋಡಿಬಿಟ್ರೆ ಗುಂಡಿಗೆ ಡಮಾಲ್ ಅಂತ. ಅಂತಂತ ಮಹಾನಿಸ್ಸೀಮರು. ಕಡಿಮೆ ಅಂದ್ರು 7 ರಿಂದ 9 ಲಕ್ಷ ಫೀಸು ವರ್ಷಕ್ಕೆ. ನಮ್ಮ ಕಾಲೇಜಲ್ಲಿ ಏನು ಗೊತ್ತಾ, ನಮ್ಮ ಕಾಲೇಜಲ್ಲಿ ಇದು ಗೊತ್ತಾ, ನಿಜವಾಗ್ಲು 7 ರಿಂದ 9 ಲಕ್ಷ. ಊಟ, ತಿಂಡಿ, ಪುಸ್ತಕ, ಕೋಚಿಂಗ್, ಟ್ರೈನಿಂಗ್, ಗೈಡ್ ಇದೆಲ್ಲ ತಗೊಂಡು ಹೊರಗಡೆ ಬರೋಷ್ಟಲ್ಲಿ 12-13 ಲಕ್ಷ ಆಗುತ್ತೆ ಒಂದು ವರ್ಷಕ್ಕೆ. ಲೆಕ್ಕ ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ 50 ಲಕ್ಷ ಖರ್ಚು. 50 ಲಕ್ಷ ಹೊರಗಡೆ ಬಂದರೆ 50,000 ಸಂಬಳ ಇಲ್ಲ. ಯಾರೋ 1 ಲಕ್ಷ ಜನರಲ್ಲಿ ಯಾರೋ ಒಬ್ಬನಿಗೆ ಆ ಉಂಡೆನ ಹಿಡ್ಕೊಬಿಟ್ಟಿದ್ದೀವಿ. ದೊಡ್ಡ ಕಾಲೇಜು, ದೊಡ್ಡ ಭ್ರಮೆ, ದೊಡ್ಡ ಕನಸು. ಯಾರೋ ಹೇಳ್ದ ಉಂಡೆ ಟ್ರೇಡಿಂಗು, ಯಾರೋ ಹೇಳ್ದ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗು. ಮೊನ್ನೆ ನೋಡಿ, ಒಂದು ಬಹುದೊಡ್ಡ ಅಮೆರಿಕದ ಕಂಪ್ನಿಯನ್ನು ಜಪ್ತಿ ಮಾಡಿದ್ದಾರೆ, ಸೆಬಿ ಬ್ಯಾನ್ ಮಾಡಿದ್ದಾರೆ. ಅವ್ರದ್ದು ಅಸೆಟ್ಸು ಎಲ್ಲ ತಗೊಂಡು ಸೀಸ್ ಮಾಡಿದ್ದಾರೆ. ಕಡಿಮೆ ಅಂದ್ರೂ ಒಂದು 7,000 ಕೋಟಿದು, ಆದರೆ ಒಂದು 40-45,000 ಕೋಟಿವರೆಗೂ ಮೋಸ ಮಾಡಿಬಿಟ್ಟಿದ್ದಾರೆ. ಅದು ಬ್ಯಾಂಕಿಂಗ್ನ ಸ್ಟಾಕ್ಗಳನ್ನೇ ಹಚ್ಚಿರೋದು ಅವರು. ನಿಮ್ಮ ಯಾವ ಸಾಫ್ಟ್ವೇರ್ ಇರಲಿ, ಅಲ್ಗೋರಿದಮ್ ಇರಲಿ, ಕ್ಯಾಲ್ಕುಲೇಷನ್ಸ್ ಇರಲಿ, ರಿಸರ್ಚ್ ಇರಲಿ, ಇನ್ನೊಂದಿರಲಿ, ಇನ್ನೆತ್ತದ್ದಾದ್ರೂ ಇರಲಿ, ಇವನು ಈ ರೀತಿ ಕಳ್ಳತನವಾಗಿ ಬ್ಲ್ಯಾಕ್ ಅಲ್ಲಿ ಹತ್ತಿಸ್ತಿದ್ದಾನೆ. ಜನ ಎಷ್ಟು ನೋಡ್ತಿದ್ದಾರೆ ಗೊತ್ತಾ, ಹೆಂಗೆ ಗೊತ್ತಾ, ಹಾಗೆ ಹೀಗೆ ಅಂತಕ್ಕಂಥ ಒಂದು 100-200 ರೂಪಾಯಿ ಶೇರ್ನ 2,000 ರೂಪಾಯಿವರೆಗೂ ತಗೊಂಡ್ಬರೋದು, ಪುಷ್ ಮಾಡೋದು. ಜನ ಜಾತ್ರೆಯೋ ಏನೋ ಹತ್ತುತ್ತಿದೆ, ತಗೋ ಡಮಾಲ್. ಇವನು ವಾಪಸ್ಗೆ ಸುಮಾರು 50,000 ಕೋಟಿಯವರೆಗೂ ಹಗರಣ ಮಾಡಿಟ್ಟಿದ್ದಾನೆ. ಇದನ್ನ ನೋಡಿ, ಈ ಇಂಟ್ರಾಡೇ ಟ್ರೇಡಿಂಗ್, ವೀಕ್ಲಿ ಟ್ರೇಡಿಂಗ್, ಮಂತ್ಲಿ ಟ್ರೇಡಿಂಗ್ ಅನ್ನೋ ಒಂದು ಭ್ರಮೆ. ಈಗ ಈ ಒಂದು ಕಡಲೆಪುರಿ ಉಂಡೆ ಈ ರೀತಿ ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ ಮಕ್ಕಳೇ. ನೀವು ಅದನ್ನ ಬಿಟ್ಬಿಟ್ರೆ ನೆಮ್ಮದಿಯಾಗಿರ್ತೀರಿ, ಬಿಡಲ್ಲ. ಎನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾನೋ. ಸಿಕ್ಕಾಕೊಂಡಿರೋದು ನಾನೇ. ಮಾಯೆ ಒಳಗಡೆ ನಾನಿದ್ದೀನೋ ಇಲ್ಲ ಎನ್ನೊಳಗಡೆ ಮಾಯೆ ಇದೆಯೋ, ಒಟ್ನಲ್ಲಿ ಉಂಡೆ ಹಿಡ್ಕೊಂಡವ್ರು ಯಾರು? ನಾವೇ. ಅದೊಂದು ನಮ್ಮನ್ನ ಶಾಪಗ ನೋಡಿ ಬಂದು ಒಡೆದ ಎತ್ತಾಕೊಂಡು ಹೋದ ಅವನು. ನಮ್ಮ ಜೀವನ ಅಷ್ಟೇ. ಜಾಗ್ರತೆ, ಈ ಒಂದು ಸಣ್ಣ ಒಂದು ಆಸೆ, ಅಂಕುಶ ಇಲ್ಲದ ಈ ಒಂದು ನಾಲಿಗೆ ಇರ್ಬೋದು, ಬುದ್ಧಿ ಇರ್ಬೋದು, ನಿಮ್ಮನ್ನ ಎಲ್ಲೋ ತಗೊಂಡೋಗಿ ನಿಲ್ಲಿಸ್ಬಿಡುತ್ತೆ. ಜಾಗ್ರತೆ. ಆ ಒಂದು ಕಡಲೆ ಉಂಡೆ ಬಿಟ್ಬಿಡ್ತೀರಿ ಅಂತ ನಾನು ಅನ್ಕೋತೇನೆ. ಒಳ್ಳೆದಾಗ್ಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ.
ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.